ಹಲೋ ನಮಸ್ತೆ ಎಲ್ಲರಿಗೂ ಜಲಜ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಗೃಹಲಕ್ಷ್ಮಿ ಹಣ ನಿಮಗೆ ಯಾರಿಗೆಲ್ಲ ಬಂತು ಮತ್ತು ಯಾರಿಗೆಲ್ಲ 23ನೇ ಕಂತು 24ನೇ ಕಂತು ಬಂದಿದೆ ಅನ್ನೋದನ್ನ ನಾನು ನಿಮ್ಮ ಖಾತೆಗೆ ಬಂದು ಜಮಾ ಆಗಿದೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಅಲ್ಲದೆ ನಿಮಗೆ ಯಾರಿಗೆಲ್ಲ ಬಂದಿಲ್ಲ, ಅಕಸ್ಮಾತ್ ನಿಮಗೆ 23ನೇ ಕಂತು 24ನೇ ಕಂತು ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ನಾವು ಎಲ್ಲಿಗೆ ಕರೆ ಮಾಡಿದ್ರೆ ನಿಮಗೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಗೃಹಲಕ್ಷ್ಮಿ ಹಣ ಕೆಲವರಿಗೆ 23ನೇ ಕಂತು 24ನೇ ಕಂತು ಕೆಲವ್ರಿಗೆ ಬಂದಿರುತ್ತೆ, ಕೆಲವ್ರಿಗೆ ಬಂದಿರಲ್ಲ. ಸೊ ಹಾಗಾಗಿ ಎಲ್ಲಿಗೆ ನಾವು ಕರೆ ಮಾಡಿದ್ರೆ ಈ ಸಮಸ್ಯೆಗೆ ನಮಗೆ ಪರಿಹಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ ಅಂತ ಹೇಳಿದ್ದೀನಿ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಪಂಚ ಯೋಜನೆಗಳಲ್ಲಿ ಇದು ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿತ್ತು. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರ್ಯಾರು ಗೃಹಲಕ್ಷ್ಮಿಯ ಹಣ ಫಲಾನುಭವಿಗಳಿಗೆ ಹಣ ಜಮೆ ಆಗಿಲ್ಲ, ಯೋಜನೆಯಲ್ಲಿ ಯಾರಿಗೆಲ್ಲ ಹಣ ಜಮೆ ಆಗಿದೆ, ಯಾರಿಗೆಲ್ಲ ಜಮಾ ಆಗಿಲ್ಲ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಗೃಹಲಕ್ಷ್ಮಿ ಹಣ ನಿಮಗೆ ಬಂದಿಲ್ವಾ ಅಥವಾ ಬರುತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಅಧಿಕಾರಿಗಳನ್ನ ಕೇಳಿ ನಿಮ್ಗೆ ಅಲ್ದು ಸಾಕಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ಎಲ್ಲೂ ಹೋಗೋದೇ ಬೇಕಿಲ್ಲ, ನಿಮಗೆಲ್ಲೂ ಯಾರನ್ನೂ ಕೇಳೋದು ಬೇಕಿಲ್ಲ. ಯಾರ ಅಕ್ಕಪಕ್ಕದ ಮನೆಯವ್ರನ್ನೂ ನೀವು ಬಂತ ಅಂತ ಕೇಳ್ತಾ ಇರ್ತಾರೆ, ವಿಚಾರಿಸ್ತಾ ಇರ್ತಾರೆ. ಈ ವಿಷಯದ ಬಗ್ಗೆ ನೀವು ವಿಚಾರಿಸೋ ಅಗತ್ಯನೇ ಇಲ್ಲ ಇನ್ಮೇಲೆ. ಯಾಕೆ ಅಂತ ಅಂದರೆ ನಿಮಗೆ ಸಹಾಯವಾಣಿ ಬಂದಿದೆ. ಗೃಹಲಕ್ಷ್ಮಿ ಹಣ ಅಂತಲೇ ಅಲ್ಲ, ಈ ಯೋಜನೆ ಅಂತಲೇ ಇಲ್ಲ, ಮಹಿಳೆಯರಿಗೆ ಯಾವುದ್ಯಾವುದು ನಿಮಗೆ ಸಮಸ್ಯೆ ಇದೆ ಮುಂದೆ ಹೇಳ್ತೀನಿ, ಈ ವಿಡಿಯೋದಲ್ಲಿ ಎಂಡಿಂಗಲ್ಲಿ ಹೇಳ್ತೀನಿ. ನಿಮಗೆ ಯಾವುದ್ಯಾವ್ದು ಸಮಸ್ಯೆ ಇದೆ ಹೆಣ್ಮಕ್ಳಿಗೆ ಅದು ಕೂಡ ನೀವು ಈ ಸಹಾಯವಾಣಿ ಮೂಲಕ ನೀವು ಹಂಚ್ಕೋಬೋದು. ಅದಕ್ಕೆ ನಿಮಗೆ ತಕ್ಕನಾದಂತಹ ಪರಿಹಾರ ಸಿಗುತ್ತೆ. ಸೊ ಈ ಸಹಾಯವಾಣಿಯ ಸಂಖ್ಯೆ ಎಷ್ಟು ಅಂದರೆ, ರಾಜ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು 181 ಸಂಖ್ಯೆ ನೋಟ್ ಮಾಡ್ಕೊಳ್ಳಿ. 181 ಸಂಖ್ಯೆಯು ಸಹಾಯವಾಣಿಯನ್ನು ಅಂದರೆ 181 ಸಂಖ್ಯೆಯು ಸಹಾಯವಾಣಿಯನ್ನು ಈ ದಿನದಿಂದ ಜಾರಿಯಾಗಿದೆ ಅಂತಲೇ ಹೇಳ್ಬೋದು. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿತ್ತು. ಪ್ರತಿಯೊಬ್ಬ ಮಹಿಳೆಯರಿಗೂ ಗೃಹಲಕ್ಷ್ಮಿ ಯಾರ್ಯಾರು ಫಲಾನುಭವಿಗಳಿರ್ತಾರೋ ಅವ್ರಿಗೆಲ್ಲ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದ್ರಲ್ಲ ರಾಜ್ಯ ಸರ್ಕಾರದವರು. ಸೊ ಈಗ ಅಕಸ್ಮಾತ್ ಯಾರಿಗೆಲ್ಲ 23ನೇ ಕಂತು 24ನೇ ಕಂತು ಕೆಲವ್ರಿಗೆ ಬಂದಿರುತ್ತೆ, ಕೆಲವ್ರಿಗೆ ಬಂದಿರಲ್ಲ. ನಾನು ಹೇಳಿದ್ನಲ್ಲ ಹೋದ ವಿಡಿಯೋದಲ್ಲಿ ನಾನು ಆಲ್ರೆಡಿ ಈ ವಿಷಯದ ಬಗ್ಗೆ ನಾನು ವಿವರವಾಗಿ ತಿಳಿಸ್ಕೊಟ್ಟಿದ್ದೆ. 23ನೇ ಕಂತು 2025 ಡಿಸೆಂಬರ್ 22ರಿಂದ ಡಿಸೆಂಬರ್ 28 ಒಳಗಡೆ ಬಂದಿದೆ. ಕೆಲವ್ರಿಗೆ ಈ ತಿಂಗಳು ಒಳಗಡೆ ಬರ್ಬೋದು ಅಂತಲೇ ಹೇಳ್ಬೋದು. ಎಲ್ಲ ಒಂದೇ ಸತಿ ನಿಮ್ಮ ಖಾತೆಗೆ ಬಂದು ಜಮಾ ಆಗೋಕ್ಕೆ ಸಾಧ್ಯ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ ಅದು ತಗೊಂಡು ಜಮಾ ಆಗುತ್ತೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲರಿಗೂ. ಇವಾಗ ಇನ್ನೊಂದೇನು ಅಂದರೆ 2 ತಿಂಗಳಾದರೂ ಬಂದಿರಲ್ಲ, 3 ತಿಂಗಳಾದರೂ ಬಂದಿರಲ್ಲ, ಗೃಹಲಕ್ಷ್ಮಿ ಹಣ ಬಂದಿಲ್ಲಲ್ಲ, ಯಾಕೆ ಏನಾಯಿತು ಅಂತ ನಿಮಗೆಲ್ಲ ತುಂಬ ಬೇಜಾರಾಗಿರುತ್ತೆ. ತುಂಬ ಯಾಕೆ ಅವ್ರಿಗೆಲ್ಲ ಬಂತು ನಮಗೆಲ್ಲ ಯಾಕೆ ಬಂದಿಲ್ಲ ಅಂತ ನಿಮಗೂ ಬೇಸರ ಆಗಿರುತ್ತೆ. ಅಧಿಕಾರಿಗಳ ಹತ್ರನೂ ನೀವು ಹೋಗಿ ಕೇಳಿ ಚೆಕ್ ಮಾಡಿಸ್ತಾ ಇರ್ತಾರೆ. ಬಟ್ ಇವಾಗ ಎಲ್ಲಿಗೂ ಹೋಗೋವಂಥ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ನೀವು ಕುತ್ಕೊಂಡಿದ್ದಾಗೆ ನಿಮ್ಮ ಮೊಬೈಲಲ್ಲಿ ನೀವು 181 ಸಂಖ್ಯೆಗೆ ಕರೆ ಮಾಡಿದ್ರೆ ಅವರು ಈ ಏನೇನು ಮಾಹಿತಿ ಇದೆ, ನಿಮ್ಮ ಗೃಹಲಕ್ಷ್ಮಿ ಹಣ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಅವರು ಸದಸ್ಯರು ನಿಮಗೆ ನಿಮ್ಮ ಖಾತೆ ನಂಬರು ಅದೆಲ್ಲ ಕೇಳ್ತಾರೆ. ನಂತರ ನಿಮ್ಮ ಮೊಬೈಲ್ ನಂಬರ್ ಹೇಳಿದ್ರೆ ಸಾಕು, ಅವರು ಎಲ್ಲವನ್ನು ಪರಿಶೀಲನೆ ಮಾಡಿ ನಿಮಗೆ ತಕ್ಕನಾದಂಥ ಉತ್ತರ ಕೊಡ್ತಾರೆ. ಯಾಕೆ ಬಂದಿಲ್ಲ, ಏನು ಸಮಸ್ಯೆ ಇದೆ, ನಿಮ್ಮ ಗೃಹಲಕ್ಷ್ಮಿ ಹಣ ಬರದೇ ಇರೋದಕ್ಕೆ ಏನು ಕಾರಣ ಅಂತ ಅವರು ತುಂಬ ವಿವರವಾಗಿ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್, ಸಹಾಯವಾಣಿಯಿಂದ ಏನೆಲ್ಲ ಮಾಹಿತಿ ನಮಗೆ ಸಿಗುತ್ತೆ, ಏನೆಲ್ಲ ಮಾಹಿತಿ ನಮಗೆ ಲಭ್ಯವಾಗುತ್ತೆ ಅಂತ ಕೇಳ್ಬೋದು ನೀವು ಕ್ವಶನ್. ಕೆಲವೊಮ್ಮೆ ತಾಂತ್ರಿಕ ದೋಷಗಳಿಂದನೂ ನಿಮಗೆ KYC ಮತ್ತು ದೋಷ ಇದ್ರೂ ನಿಮಗೆ ಈ ಹಣ ಬಂದಿರೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಅಪ್ಡೇಟ್ ಮಾಡಿಸಿದ್ರೆ ಮಾತ್ರ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತಲೇ ಹೇಳ್ಬೋದು. ಇವೆಲ್ಲ ಚೆಕ್ ಮಾಡಿಸಿದ್ದಾದಮೇಲೆ ನೀವು ಎಲ್ಲ ಬರುತ್ತೆ ಇಲ್ಲ ಅಂತ ಅವರೆಲ್ಲ ತುಂಬ ವಿವರವಾಗಿ ಚೆಕ್ ಮಾಡಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗಳು ಏನಿದ್ದಾವೆ ಅಂತ ಅವರು ಹೇಳ್ತಾರೆ. ನೆಕ್ಸ್ಟ್, ಈ ಸಹಾಯವಾಣಿಯಿಂದ ಏನೆಲ್ಲ ಮಾಹಿತಿ ನಮಗೆ ಏನೆಲ್ಲ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಅಂತ ಅಂದರೆ, ದಿನಕ್ಕೆ 500 ಕರೆಗಳನ್ನು ಇವರು ಸ್ವೀಕರಿಸ್ತಾರೆ. ಇದು 20/7
ಅಂದರೆ 20 ದಿನದಲ್ಲಿ 24 ಗಂಟೆ ಕೂಡ ನಿಮಗೆ ಅವೈಲಬಲ್ ಇರ್ತಾರೆ. ನಾವು ಯಾವಾಗ ಕರೆ ಮಾಡಿದ್ರೂ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಓಕೆನಾ. ಈಗ ಪ್ರತಿನಿತ್ಯ 500 ಕರೆಗಳನ್ನು ಅವರು ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳಿದೆ. ಇವಾಗ ಆಲ್ರೆಡಿ ಬರ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಕೌಟುಂಬಿಕ ದೌರ್ಜನ್ಯ ದೂರುಗಳು ಮತ್ತು ಸುಮಾರು 10 ರಿಂದ 12 ಕರೆಗಳು ಗೃಹಲಕ್ಷ್ಮಿ ಕುರಿತಾಗಿ ಬರ್ತಿವೆ ಅಂತಲೇ ಹೇಳಿದ್ದಾರೆ. ಥರ ಸಹಾಯವಾಣಿಯು ಸಿಬ್ಬಂದಿ ತಿಳಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ನಾವು ಕರೆ ಮಾಡ್ಬೋದು ಅಂತ ಕೇಳ್ಬೋದು ಅಂತ ಅಂದರೆ, ಈ ಥರ ಸಮಸ್ಯೆಗಳು ಏನೇನು, ಸಹಾಯವಾಣಿಗೆ ಯಾವುದೇ ಸಮಯದಲ್ಲಿ ನೀವು ಕರೆ ಮಾಡ್ಬೋದು. ಯಾವುದೇ ಸಮಯದಲ್ಲಿ ನೀವು ಕರೆ ಮಾಡಿ ದೂರನ್ನು ಕೊಡ್ಬೋದು. ನಾನು ಆವಾಗಲೇ ಹೇಳಿದ್ನಲ್ಲ, 24/7 ಯಾವಾಗಾದರೂ ಕರೆ ಮಾಡ್ಬೋದು, ಯಾವಾಗಾದರೂ ನಿಮ್ಮ ಸಮಸ್ಯೆನ ಅಲ್ಲಿ ಹಂಚ್ಕೋಬೋದು. ನಿಮಗೆ ಪರಿಹಾರ ಕೊಡ್ತಾರೆ ಅಂತಲೇ ಹೇಳ್ಬೋದು. ಈಗ ಇನ್ನೊಂದು ವಿಷಯ ಅಂತ ಅಂದರೆ, ಏನೇನು ಸಮಸ್ಯೆಯನ್ನು ನಾವು ಇನ್ನೂ ಹಂಚ್ಕೋಬೋದು ಅಂತ ನಿಮಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಇವಾಗ ಏನಪ್ಪ ಅಂತ ಅಂದರೆ, ಯಾರಾದರೂ ನಿಮಗೆ ಮನೆಯಲ್ಲಿ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದರೆ, ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದರೆ, ಕುಟುಂಬದಲ್ಲಿ ದೌರ್ಜನ್ಯ ನಡೆದರೆ, ಹೀಗೆ ಮಹಿಳೆಯರು ತರತರಹದಂತಹ ಕಷ್ಟಗಳು ದೂರುಗಳಿದ್ರೂ ಸಹಾಯವಾಣಿಗೆ ಕರೆ ಮಾಡಿ ದೂರನ್ನು ಕೊಡಬಹುದು ಅಂತ ರಾಜ್ಯ ಸರ್ಕಾರ ಹೇಳಿದೆ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪುಟ್ಟದೊಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹೊಸ ಇನ್ಫಾರ್ಮೇಷನ್ ಅಪ್ಡೇಟ್ ಜೊತೆ ಬರ್ತೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು.